ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಗುರುವಾರ 8ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಹೋಶುವನು 4ನೇ ಅಧ್ಯಾಯದ 22ನೇ ವಚನ. ಇಸ್ರಾಯೇಲ್ಯರು ಒಣನೆಲವಾಗಿದ್ದ ಈ ಯೋರ್ದನನ್ನು ದಾಟಿ ಬಂದದ್ದಕ್ಕಾಗಿ ಎಂದು ಹೇಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಮಾಡಿರುವಂಥ ಮಹೋಪಕಾರಗಳನ್ನು ನೆನೆಸಿಕೊಳ್ಳುವುದಕ್ಕೆ ಸ್ಮಾರಕಗಳು ಅಗತ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ಮಾರಕಗಳು. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನಿಗೆ ದೇವರು ಕಾನಾನ್ ದೇಶಕ್ಕೆ, ಅಂದರೆ ದೇವರೇ ವಾಗ್ದಾನ ಮಾಡಿದಂಥ ದೇಶಕ್ಕೆ ಮೋಶೆಯಿಂದ ನಾಯಕತ್ವವನ್ನು ಕೊಟ್ಟು ತಾನು ಇಸ್ರಾಯೇಲ್ ಜನಾಂಗದವರನ್ನು ಆ ದೇಶಕ್ಕೆ ನಡೆಸುವಂಥ ಜವಾಬ್ದಾರಿಯಿಂದ ನಡೆಸುತ್ತಿರುವಾಗ ಯೋರ್ದನ್ ನದಿಯ ಮುಂದೆ ಬಂದು ನಿಂತಾಗ ದೇವರು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಯಾಜಕರು ಮಂಜೂಷವನ್ನು ಹೊತ್ತು ಯೋರ್ದನ್ನಿಗೆ ಕಾಲಿಟ್ಟಾಗ ಆ ನೀರು ನಿಲ್ಲುವುದು ಎಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ಯಾಜಕರು ಆ ಮಂಜೂಷ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಯೋರ್ದನ್ ನದಿಯಲ್ಲಿ ಕಾಲಿಟ್ಟಾಗ ತಕ್ಷಣವೇ ಹರಿಯುವ ನೀರು ನಿಂತು ಹೋಯಿತು. ಎಲ್ಲ ಇಸ್ರಾಯೇಲ್ಯರು ದಾಟಿ ಹೋದ ನಂತರ ಯಾಜಕರು ಹೊತ್ತಂತ ಆ ಮಂಜೂಷವನ್ನು ಅಲ್ಲಿಂದ ತೆಗೆದು ಮುಂದೆ ನಡೆದಾಗ, ಅವರು ಕಾಲಲ್ಲಿಂದ ಎತ್ತಿದಾಗ ತಿರುಗಿ ನೀರು ಹರಿಯಲಿಕ್ಕೆ ಆರಂಭವಾಯಿತು. ಈ ಒಂದು ಅದ್ಭುತವನ್ನು ನೆನೆಸಿಕೊಳ್ಳಲು, ದೇವರಿಗೆ ಸ್ತೋತ್ರ ಹೇಳಲು ಯೆಹೋಶುವನು 12 ಕಲ್ಲುಗಳನ್ನು ಅಲ್ಲಿ ಇಟ್ಟು ಇದು ಸ್ಮಾರಕವಾಗಿ ಇರಬೇಕೆಂಬುದಾಗಿ, ಮತ್ತು ಅವರ ಮಕ್ಕಳು ಕೇಳಿದಾಗ ದೇವರು ಮಾಡಿದಂಥ ಉಪಕಾರವನ್ನು ಹೇಳಬೇಕೆಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಗುರುತುಗಳು ಅಗತ್ಯ. ಗುರುತುಗಳು ಇದ್ದಾಗ ಅದನ್ನು ಪ್ರಶ್ನಿಸುವಾಗ ಅದರ ಹಿಂದೆ ಇರತಕ್ಕಂಥ ಅದ್ಭುತಗಳನ್ನು ನಾವು ವಿವರಿಸಿ ದೇವರು ಇಷ್ಟೆಲ್ಲ ನಮಗೆ ಮಾಡಿದ್ದಾನೆಂಬುದಾಗಿ ನೆನೆಸಿಕೊಳ್ಳೋದು ಮಾತ್ರ ಅಲ್ಲ, ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಮಾತ್ರ ಅಲ್ಲ, ಮಕ್ಕಳಲ್ಲಿ ದೇವರ ಭಯಭಕ್ತಿಯನ್ನು ಹುಟ್ಟಿಸಬಹುದು, ದೇವರಲ್ಲಿ ನಂಬಿಕೆ ಹೆಚ್ಚಿಸಬಹುದು. ದೇವರನ್ನು ಆತುಕೊಂಡಾಗ ದೇವರು ಏನೆಲ್ಲ ಮಾಡಬಲ್ಲನೆಂಬುದಾಗಿ ಅವರು ನೋಡಿ ನಂಬುವಂಥವರಾಗಬೇಕು. ಕರ್ತನೇ, ದಯಮಾಯ ಸ್ವಾಮಿ, ನಿನ್ನ ಎಲ್ಲ ಅದ್ಭುತಗಳನ್ನು ನೆನೆಸಿಕೊಳ್ಳಲು, ಗುರುತುಗಳು ಇಟ್ಟುಕೊಳ್ಳಕ್ಕೆ ನಮಗೆ ಬೇಕಾದಂಥ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.